ವೆಲ್ಕಮ್ ಬ್ಯಾಕ್. ಮಹಾ ತೀರ್ಪು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು 3 ಬೈ ಎಲೆಕ್ಷನ್ಸ್ಗಳ ರಿಸಲ್ಟ್ಸ್ಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ನಮ್ಮ ಜೊತೆಗೆ BJPಯ ವಕ್ತಾರ ಉಮೇಶ್ ಶೆಟ್ಟಿ ಮತ್ತು JDSನ ವಕ್ತಾರ ರವಿಚಂದ್ರೇಗೌಡರಿದ್ದಾರೆ. ಇಬ್ರಿಗೂ ನನ್ನ ಪ್ರಶ್ನೆ, ಕೈಯಲ್ಲಿದ್ದ ಸೀಟನ್ನು ಚನ್ನಪಟ್ಟಣದಲ್ಲಿ ಬಿಟ್ಕೊಟ್ರ ಅಂತ. ಉಮೇಶ್ ಶೆಟ್ಟಿ ಅವರು ನಿಮಗೆ ಸೀಟ್ ಕೊಡ್ಲಿಕ್ಕೆ ಒಪ್ಪಲಿಲ್ಲ, ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ನಿಲ್ಲಿಸಬೇಕು ಅಂತಕ್ಕಂಥ ಹಠದಲ್ಲಿ ಯೋಗೇಶ್ವರರನ್ನ ನೀವೇ ಕಾಂಗ್ರೆಸ್ಸಿಗೆ ಕಳಿಸ್ಕೊಟ್ಟು ಚುನಾವಣೆಯನ್ನು ಗೆಲ್ಲಿಸಿದ್ರ? ಇಲ್ಲ, ಇವತ್ತು ಖಂಡಿತವಾಗಲೂ ಯೋಗೇಶ್ವರ್ ಅವರಿಗೆ ನಮ್ಮ NDA ಅಭ್ಯರ್ಥಿ ಮಾಡಬೇಕನ್ನೋ ಮಟ್ಟದಲ್ಲಿ ನಿಮ್ಗೆ ಗೊತ್ತಿದೆ. ನಮ್ಮ ರಾಜ್ಯದ ನಾಯಕರು ಕೇಂದ್ರದಲ್ಲಿ ಹೋಗ್ಬಿಟ್ಟು ಭಾಳಷ್ಟು ಬಾರಿ ಮಾತಾಡಿದ್ದಾರೆ, ಕುಮಾರಸ್ವಾಮಿ ಅವ್ರ ಹತ್ರ ಮಾತಾಡಿದ್ದಾರೆ. ಆದರೆ ಕುಮಾರಸ್ವಾಮಿ ಅವರು ಇದು ನಮ್ಮ JDSನ ಸೀಟ್ ಅನ್ನುವ ನಿಟ್ಟಿನಲ್ಲಿ ಅವರು ಒಂದಷ್ಟು ಗಟ್ಟಿಯಾಗಿ ಕೂತ್ಕೊಂಡ್ರು. ಅದೆಲ್ಲೋ ಒಂದು ಕಡೆ ಯೋಗೇಶ್ವರ್ಗೆ ಇನ್ನೊಂದು ದಾರಿಯನ್ನು ಮಾಡಿಕೊಡ್ತು ಅಂತ ನಾವು ಹೇಳ್ಬೋದು. ಯಾಕಂದರೆ ಯೋಗೇಶ್ವರ್ ಏನು ಹೇಳಿದ್ರು ಗೊತ್ತಾ? ಯಡಿಯೂರಪ್ಪನವರು ಮತ್ತು ವಿಜೇಂದ್ರ ಕಾರಣದಿಂದ ನಾನು ಪಾರ್ಟಿ ಬಿಟ್ಟು ಅಲ್ಲ ನೋಡಿ, ಪಾರ್ಟಿ ಬಿಟ್ಟು ಹೋಗುವ ಮೊದಲೇ ಕುಮಾರಸ್ವಾಮಿ ಅವರು ಹೇಳಿದರು, ಈಗಾಗಲೇ ಯೋಗೇಶ್ವರ್ ಅವರು ಕಾಂಗ್ರೆಸ್ನವ್ರ ಜೊತೆ ಮಾತುಕತೆ ಮಾಡಿದ್ದಾರೆ ಅಂತ. ಇಲ್ಲಿ ಖಂಡಿತವಾಗಲೂ BJPಯಿಂದ ಸಿಕ್ಕಿಲ್ಲ ಆದರೆ ಅವ್ರು ನೇರವಾಗಿ JDSಗೆ ಹೋಗಲ್ಲ, ನಾನು ಕಾಂಗ್ರೆಸ್ಗೆ ಹೋಗ್ತೇನೆ ಅನ್ನೋ ಮಟ್ಟಕ್ಕೆ ಇದ್ದರು. ಇಲ್ಲ ಅಂದರೆ ಅವ್ರಿಗೆ JDS ಅಲ್ಲಿ ನಮ್ಮ ಮಂಜುನಾಥ್ ಅವರು MP ಅವರು ಹೇಳಿದರು ಅವರು JDS ಅಭ್ಯರ್ಥಿ ಆಗಲಿ ಅಂತ. ಕೇಂದ್ರದಲ್ಲೂ ಅವರಿಗೆ ಸೂಚನೆ ಇತ್ತು, JDS ಅಭ್ಯರ್ಥಿ ಆಫರ್ ಕೊನೆ ಕ್ಷಣದಲ್ಲಿ ಕೊಡ್ಲಾಯ್ತು ಅವರಿಗೆ. ಬಟ್ BJP ಟಿಕೆಟ್ ಕೊಡ್ತೀವಿ ಚನ್ನಪಟ್ಟಣ BJPಗೆ ಬಿಟ್ಕೊಡ್ತೀವಿ ಅನ್ನೋ ಕಮ್ಯುನಿಕೇಶನ್. ಆಮೇಲೆ ಯಾಕೆ ಮುಂದೆ ಹೇಳಿದ್ರಿ ಸರ್? ಯೋಗೇಶ್ವರ್ ಅವರು JDS ಟಿಕೆಟ್ ಮೇಲೆ ನಿಂತ್ಕೊಳ್ಳಿ ಅಂತ ಮಾಧ್ಯಮದ ಮುಂದೆ ಬಹಿರಂಗವಾಗಿ ಹೇಳ್ತೀರಿ. ಬಂದು ಹೇಳಿದ್ರು ಯೋಗೇಶ್ವರ್ಗೆ ನಾವು ಟಿಕೆಟ್ ಕೊಡ್ತೀವಿ. ಆಯ್ತು ಬಿಡಿ, ಆಯ್ತು. ಈಗ ನಾನು JDS ನಿಮ್ಮನ್ನೇ ಕೇಳ್ತಾ ಇದ್ದೀನಿ. ಕುಮಾರಸ್ವಾಮಿ ಅವರಿದ್ದರು ಸೆಷನ್ನಲ್ಲಿ ಹೆಡ್ ಆನ್ ತಗೋತಾ ಇದ್ರು ಗೌರ್ಮೆಂಟ್ ವಿರುದ್ಧ. ಅವರು ಕೇಂದ್ರಕ್ಕೆ ಹೋಗಿ ಕೇಂದ್ರ ಸಚಿವರಾದರು. ಇದ್ದವರು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಬಲ್ಲಂತೆ ಮಾತನಾಡಬಲ್ಲಂಥ ಅನುಭವಿಗಳಂತಿದ್ದವರು GT ದೇವೇಗೌಡರು. ಅವರು ಏನೋ FIR ಆದಾಗೆಲ್ಲ ರಾಜೀನಾಮೆ ಕೊಡೋದಾದರೆ ಕುಮಾರಸ್ವಾಮಿನೇ ರಾಜೀನಾಮೆ ಕೊಡಬೇಕು ಅಂತ ಎಲ್ಲಿ ದಸರಾ ಚಾಮುಂಡಿ ದೇವಿಯ ಎದುರುಗಡೆನೇ ಅವರು ಮಾತಾಡ್ತಾರೆ. ದಸರಾ ಫಂಕ್ಷನ್ ಯಾರಿದ್ದಾರೆ ಈಗ ನಿಮ್ಮ ಪಕ್ಷದಲ್ಲಿ ನಿಂತ್ಕೊಂಡು ಸರ್ಕಾರದ ವಿರುದ್ಧ ತೊಡೆ ತಟ್ಟಬಲ್ಲಂಥವ್ರು? ಇಲ್ಲ, ನಾವು ಎಲ್ಲೂ GT ದೇವೇಗೌಡರು ನಾವೇನು ಕಡೆಗಣಿಸಿಲ್ಲ. ಅಲ್ಲ, ಅವ್ರು ಕಡೆಗಣಿಸಿದ್ರೆ ನಿಮ್ಮನ್ನ ಕಡೆ ತಲೆ ಹಾಕಿ ಮಲ್ಕೊಳ್ಳಿಲ್ಲ. ಅವರು ವೈಯಕ್ತಿಕವಾಗಿ ಅವ್ರಿಗೆ ಯಾವುದೋ ನೋವಿದೆಯೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವರಾಗೆ ಅವರು ಆ ರೀತಿ ಮಾತನಾಡಿದಾಗ ಆ ಸಭೆಯಲ್ಲಿ ಅದು ಸ್ವಲ್ಪ ಮಾತಿನಲ್ಲಿ ವ್ಯತ್ಯಾಸಗಳು ಬಂದು ಯಾರನ್ನು ಕರೆಯೋಕ್ಕೆ ಹೋಗಿಲ್ಲ. ಈಗ GT ದೇವೇಗೌಡರು ದೂರ ಇದ್ದಾರೆ, ಅವ್ರ ಮಗ ಬಂದು ಕೆಲಸ ಮಾಡಿದ್ದಾರೆ ಚನ್ನಪಟ್ಟಣದಲ್ಲಿ. ಕೆಲಸ ಮಾಡಿದ್ದಾರೆ ಅಂದಮೇಲೆ GT ದೇವೇಗೌಡರು ಸಹಮತ ಇದೆ ಅಂತ. ಏಕೆಂದರೆ GT ದೇವೇಗೌಡರನ್ನ ಬಿಟ್ಟೇನು ಮಗ ಬರೋಕ್ಕಾಗಲ್ಲ. ತಂದೆ ಆದೇಶದ ಮೇಲೇ ಅವ್ರು ಬಂದು ಕೆಲಸ ಮಾಡಿದ್ದಾರೆ. ಅಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಏನಿಲ್ಲ. ಅವ್ರು ಏನು ಹೇಳಿದ್ರು, ನನ್ನನ್ನು ಯಾವುದಕ್ಕೂ ಕರೆದಿಲ್ಲ ಅಂತ ಹೇಳಿದ್ರು ಅಷ್ಟೇ. ಆ ಒಂದು ಮಾತು ಬಂದಾಗ ಸ್ವಲ್ಪ ಭಿನ್ನಾಭಿಪ್ರಾಯ ಬಂತು ಹೊರತು ಅವ್ರನ್ನ ಇನ್ಯಾವುದೇ ರೀತಿಯೂ ಆಗಿಲ್ಲ. ಯಾಕೆಂದರೆ ಮಗ ಬಂದು ಚನ್ನಪಟ್ಟಣದಲ್ಲಿ ಒಂದು ಜಿಲ್ಲಾ ಪಂಚಾಯತ್ನ ವಹಿಸ್ಕೊಂಡು ಕೆಲಸ ಮಾಡಿದ್ದಾರೆ. ಆದ್ದರಿಂದ ಅಲ್ಲಿ ನಮ್ಮ ಪಕ್ಷದಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ನಾವೆಲ್ಲ ಚೆನ್ನಾಗೇ ಇದ್ದೀವಿ. GT ದೇವೇಗೌಡರು ಸದ್ಯದಲ್ಲಿ ದೂರ ಇದ್ದಾರೆ, ಅಷ್ಟು ಬರ್ತಾರೆ, ಎಲ್ಲೂ ಹೋಗಲ್ಲ ಅವರಿನ್ನು. ನಾ ಹೇಳೋದು, ಇಡೀ JDS ಪಾಳಯದಲ್ಲಿ ಇದೇ ಅಧಿವೇಶನದಲ್ಲಿ ನಿಂತ್ಕೊಂಡು ಮಾತಾಡಬಲ್ಲಂಥವ್ರು ಯಾರಿದ್ದಾರೆ ಹೇಳಿ ಅಂತ. ನಮ್ಮ ಸುರೇಶ್ ಇದು ಬಾಬು ಇದ್ದಲ್ಲ ಸರ್, ಸುರೇಶ್ ಬಾಬು ಅವರು ಇದ್ದಾರೆ, ರಮೇಶ್ ಬಾಬು ಅವ್ರನ್ನ ಹಾಕಿದ್ದಾರೆ. ಇಲ್ಲ, ರವಿಯವರಿಗೆ ಅವರು ಸಿನ್ಸ್ ಈಸ್ ಫ್ರಮ್ ಮೈಸೂರು, ಪಾಪ ಅವ್ರಿಗೆ ಕೆಲವು ಮಾತಾಡೋಕ್ಕಾಗಲ್ಲ. ಓಕೆ, GT ದೇವೇಗೌಡ ಇಸ್ ದ ಸೀನಿಯರ್ ಮೋಸ್ಟ್ ಸೀಸನ್ ಲೀಡರ್. ಅವ್ರ ಬಗ್ಗೆ ಅದೇ ನಾನು ಪಾರ್ಟಿ ಯಾವುದೇ ಇರಲಿ, ಅವರ ಹಿರಿತನ, ಅವ್ರಿಗಿರ್ತಕ್ಕಂಥ ಅನುಭವ ಯಾರೂ ಪ್ರಶ್ನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಮೊನ್ನೆನೂ ಸಹ ಸಹಕಾರಿ ಕ್ಷೇತ್ರದಲ್ಲಿ ನಬಾರ್ಡ್ ಇಶ್ಯೂ ಬಂದಾಗ ಮೊದಲು ಧ್ವನಿ ಎತ್ತದಂಥವರು ಸನ್ಮಾನ್ಯ GT ದೇವೇಗೌಡರು. ಅವ್ರಿಗೆ ಬೇರೆ ಬೇರೆ ಕಾರಣಕ್ಕೆ ಅವ್ರಿಗೆ ಒಂದು ಹಿರಿತನ ಇದೆ. ಅವ್ರನ್ನ JDS ಶಾಸಕಾಂಗ ಪಕ್ಷದ ನಾಯಕರನ್ನ ಮಾಡಬೇಕಾಗಿತ್ತು. ಉದ್ದೇಶಪೂರ್ವಕವಾಗಿ ಅವ್ರ ಅವಕಾಶ ತಪ್ಪಿಸಿದ್ರು. ಬೇರೆ ಬೇರೆ ಕಾರಣ ಆ JDSನವರೇ ಉತ್ತರ ಕೊಡಬೇಕು. ಅದಕ್ಕೆ ಅವರು ಸ್ವಲ್ಪ ಅಸಮಾಧಾನ ವ್ಯಕ್ತಪಡಿಸಿದ್ದಕ್ಕೆ ಅವ್ರನ್ನ ಚನ್ನಪಟ್ಟಣ ಬೈ ಎಲೆಕ್ಷನಲ್ಲಿ ದೂರ ಇಟ್ಟರು. GT ದೇವೇಗೌಡರ ಮಗ ಹರೀಶ್ ಅವರು ಮತ್ತು ನಿಖಿಲ್ ಕುಮಾರಸ್ವಾಮಿ ವೈಯಕ್ತಿಕವಾಗಿ ಸ್ನೇಹಿತರು. ಆ ಕಾರಣಕ್ಕೆ ಅವರು ಕ್ಯಾನ್ವಾಸ್ಗೆ ಬಂದಿದ್ದಾರೆ. ಬಿಟ್ಟರೆ ಅವರು ನಾನು ಕರೆದಿಲ್ಲ, ನಾನು ಹೋಗೋದಿಲ್ಲ ಅನ್ನೋ ಮಾತನ್ನು GT ದೇವೇಗೌಡರು ಭಾಳ ಸ್ಪಷ್ಟವಾಗಿ ಹೇಳಿದ್ರು. ಅದ್ರ ಜೊತೆಗೆ ಸ್ಟಾರ್ ಕ್ಯಾಂಪೇನರ್ಸ್ ಪಟ್ಟಿಯಿಂದ ಅವ್ರನ್ನ ಆಚೆ ಇಟ್ಟರು. JDS ಸ್ಟಾರ್ ಕ್ಯಾಂಪೇನರ್ಸ್ ಪಟ್ಟಿ ಏನಿದೆ ಅದನ್ನು ಆಚೆ ಇಟ್ಟರು.
ಮತ್ತು ಬೇರೆ ಬೇರೆ ಥರದ ಇವರು ಟೀಕೆಗಳು ಸಿದ್ದರಾಮಯ್ಯ ಅವ್ರಿಗೂ ಡಿ ಕೆ ಶಿವಕುಮಾರ್ಗೂ ಬಟ್ ಜನ ಮಾತಾಡ್ತಾರೆ ಮೂಡಾದಲ್ಲಿ ಅವರ ಕುಟುಂಬಕ್ಕೂ ಸೈಟ್ ಹೋಗಿದ್ದಾವೆ ಅದಕ್ಕೆ ಏನು ಅವ್ರು ಬೇಡ ಅಲ್ಲ ನೀವು ಪಾದಯಾತ್ರೆ ಮಾಡಿದ್ನೇ ಬೇಡ ಅಂತ ಹೇಳಿದ್ರು ಅವರು ಅದೇ ಕಾರಣ ಅದು ಅಂತ ಹೌದು ಭಾಳಷ್ಟು ಸಲಹೆ ಕೊಟ್ಟರು ಅವ್ರಿಗೆ ಕುಮಾರಸ್ವಾಮಿಯವರಿಗೆ ಈ ಥರದ ತಪ್ಪು ನಿರ್ಧಾರಗಳು ತಗೋಬೇಡಿ ಅಂತೇಳಿ ಅವ್ರಿಗೆ ಅವರ ಕೊಡೋಂಥ ಸಲಹೆ ಅವರಿಗೆ ಮುಜುಗರ ಆಗೋದು ಹಾಗಾಗಿ ಅವ್ರನ್ನ ದೂರ ಇಟ್ಟರು ಅವರು ಸೀನಿಯಾರಿಟಿನ ಜಿ ಟಿ ದೇವೇಗೌಡರನ್ನ ಬಳಸ್ಕೋಬೇಕು ಅನ್ನೋ ಅಭಿಪ್ರಾಯ ಯಾವತ್ತೂ ಇವ್ರಿಗಿಲ್ಲ ಮುಂದೆನೂ ಬಳಸ್ಕೊಡೋದಿಲ್ಲ ಹಿಂದೇನೂ ಬಿಕಾಸ್ ಆಫ್ ದೇವೇಗೌಡರು ಮಾತು ಮೇಲೆ ಅವರು ಪಕ್ಷಕ್ಕೆ ಬಂದರು ಬಿಟ್ಟರೆ ಆಲ್ರೆಡಿ ಅಸೆಂಬ್ಲಿ ಎಲೆಕ್ಷನ್ ಮುಂಚೆಲೇ ಆಚೆ ಇಟ್ಟಿದ್ರು ಒಂದು ಕಾಲ ಅವರು ಇವತ್ತು ಬೇರೆ ಬೇರೆ ಗೌರವ ಕೊಟ್ಟು ಬಂದರೆ ಆ ಗೌರವನ ಇವ್ರು ಉಳಿಸ್ಕೊಳ್ಳಿಲ್ಲ ಅದು ಒಂದು ಕಡೆ ಇರಲಿ ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಕಾಂಗ್ರೆಸ್ನ ಟೀಕೆ ಮಾಡಿದ್ರು ಸಿದ್ದರಾಮಯ್ಯ ಅವ್ರಿಗೆ ಡಿ ಕೆ ಶಿವಕುಮಾರ್ಗೆ ಹೊಂದಾಣಿಕೆ ಇಲ್ಲ ಗುಂಪುಗಾರಿಕೆ ಇಡೀ ಚನ್ನಪಟ್ಟಣದಲ್ಲಿ ಟಾಮ್ ಮಾಡ್ಕೊಂಬಂದರು ಇವತ್ತು ಫಲಿತಾಂಶ ಬೇರೆ ಬಂತು ಹಾಗಾಗಿ ಸೋತ ಮೇಲೆ ಬೇರೆ ಅದು ಸ್ವಾಭಾವಿಕ ಅದೊಂದು ಮಾಡ್ತಾರೆ ದುಡ್ಡಿನೊಳೆ ಅವರ್ಸೋರು ಈ ಸ್ಟೇಟ್ಮೆಂಟ್ ಎಲ್ಲ ಅಲ್ಲ ಚನ್ನಪಟ್ಟಣದ ನಾನು ನಿಮ್ಮಲ್ಲೇ ಚರ್ಚೆ ಮಾಡಬೇಕಾದ್ರೆ ಹೇಳಿದ್ದೆ ಹಿಂದೆ ಮಾತಾಡಬೇಕಾದ್ರೆ ಚನ್ನಪಟ್ಟಣದ ಮತದಾರರು ಹೋಗಿ ನೀವು ಚನ್ನಪಟ್ಟಣ ಬಿಟ್ಟು ಹೋಗಬೇಡಿ ಮಂಡ್ಯಕ್ಕೆ ಇಲ್ಲೇ ಇರಿ ಚನ್ನಪಟ್ಟಣಕ್ಕೆ ಬೇಕಾದ್ರೆ ಬೇರೆ ಕ್ಯಾಂಡಿಡೇಟ್ ಕೊಡಿ ಅಂತ ಹೇಳಿದ್ರೆ ಅವಕಾಶ ಕೊಡಲಿಲ್ಲ ಕುಮಾರಸ್ವಾಮಿರವರು ಮತ್ತು ಬೈದು ಕಳಿಸಿದ್ರು ನೀವ್ಯಾರು ನನಗೆ ಹೇಳೋದಕ್ಕೆ ನಮ್ಮ ಮಾತನ್ನು ಆಡಿದ್ರು ಅಲ್ಲಿ ಪುಟ್ಟರಾಜು ಅವ್ರಿಗೆ ಕ್ಯಾಂಡಿಡೇಟ್ ಆಗೋಂಥದ್ದನ್ನ ಫಸ್ಟ್ ಎಲ್ಲ ಕ್ಯಾನ್ವಾಸ್ ಮಾಡ್ಕೊಂಬಂದರು ಮತ್ತು ಪುಟ್ಟರಾಜಿಗೆ ತಪ್ಪಿಸಿ ಇವರೇ ಕ್ಯಾಂಡಿಡೇಟ್ ಆದರು ಮಂಡ್ಯ ಪಾರ್ಲಿಮೆಂಟ್ಗೆ ಇಲ್ಲೂ ಸಹ ಅದೇ ಅವ್ರಿಗೆ ಯೋಗೇಶ್ವರ್ಗೆ ಆಸೆ ತೋರಿಸ್ಕೊಂಡು ಅವ್ರಿಗೆ ಟಿಕೆಟ್ ತಪ್ಪಿಸೋಂಥ ಎಲ್ಲ ವ್ಯವಸ್ಥಿತವಾದ ಪ್ರಯತ್ನ ಮಾಡಿದ್ರು ಕೊನೆಗೆ ಅನಿವಾರ್ಯವಾಗಿ ಅದು ಗೊತ್ತಾದಾಗ ಯೋಗೇಶ್ವರ್ ಆಚೆ ಬಂದಂಥದ್ದು ಮಂಜುನಾಥ್ ಅವರು ಸುಮ್ಮನೆ ಮೇಲ್ನೋಟಕ್ಕೆ ಕೇಳ್ತಾರೆ ಬಿಟ್ಟರೆ ಅದು ಕುಟುಂಬದ ತೀರ್ಮಾನ ಪ್ರಶ್ನೆ ಮಾಡೋದಕ್ಕೆ ಡಾಕ್ಟರ್ ಮಂಜುನಾಥ್ ಅವ್ರಿಗೂ ಶಕ್ತಿ ಇಲ್ಲ ಅದಿರಲಿ ಅದು ಅವರ ಪಾರ್ಟಿ ಇಂಟರ್ನಲ್ಲು ಬಟ್ ಇಲ್ಲಿ ಇಡೀ ಘಟನೆಯಲ್ಲಿ ಅವರು ಏನು ಕಳೆದ ಸಾರಿ 25-30 ಸಲ ಲೀಡಲ್ಲಿ ಗೆದ್ದಿದ್ರು ಇವತ್ತು ಆ ಲೀಡು ಕಡಿಮೆ ಆಗಿ ಸಿಟ್ಟಿಂಗ್ ಸೆಂಟ್ರಲ್ ಮಿನಿಸ್ಟ್ರು ಅವರ ಅವಕಾಶಗಳನ್ನ ಕಳ್ಕೊಂಡಿದ್ದಾರೆ ಅದಕ್ಕೆ ಭಾಳ ಪೂರಕವಾಗಿ ನಿಂತಂಥವ್ರು ಅಂದರೆ ಈ ಥರದ ಸೋಲು ಬರಲಿ ಅಂತ ಬಯಸ್ತವ್ರೆ ಬಿ ಜೆ ಪಿ ನಾಯಕರು ಇವತ್ತು ಅದು ಎಲ್ರಿಗೂ ಸ್ಪಷ್ಟ ಇದೆ ಅದು ಬೇರೆ ಬೇರೆ ಕಾರಣ ಅವ್ರಿಗೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ ಉಳಿಯೋಂಥದ್ದು ಬಿ ಜೆ ಪಿಗೆ ಬೇಕಿಲ್ಲ ಅದಕ್ಕೆ ಪೂರಕವಾಗಿ ರಾಜಕೀಯ ತೀರ್ಮಾನಗಳಾಗಿದೆ ಬಟ್ ನಾವು ಗೆದ್ದಿದ್ದೀವಿ ಅಂತ ಬೀಗ ಅಂತ ವಿಚಾರ ಅಲ್ಲ ನಾನು ನಿಮಗೆ ಚುನಾವಣಾ ಪೂರ್ವದಲ್ಲಿ ಹೇಳಿದ್ದೆ ನಮ್ಮ ಅಂತರನೇ 30,000-35,000 ಸಾವಿರ ಇರುತ್ತೆ ಅಂತೇಳಿ ಆದರೆ ದೇವೇಗೌಡರು ವೈಯಕ್ತಿಕವಾಗಿ ಬಂದು ಕ್ಷೇತ್ರದಲ್ಲಿ ಈ ವಯಸ್ಸಲ್ಲಿ ಪ್ರಚಾರ ಮಾಡೋದ್ರಿಂದ ಸ್ವಲ್ಪ ಅಂತರ ವ್ಯತ್ಯಾಸ ಆಯಿತು ಬಿಟ್ಟರೆ ದೇವೇಗೌಡರು ಬರದಲ್ಲೇ ಇದ್ದಿರ ನಮ್ಮ ಲೀಡ್ 35,000 ಮೇಲೆ ಇರ್ತಾ ಇತ್ತಲ್ಲಿ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರ ಪ್ರಯತ್ನ ಡಿ ಕೆ ಸುರೇಶ್ ಅವರ ಪ್ರಯತ್ನ ಮತ್ತು ಸುಮಾರು 500 ಕೋಟಿ ರೂಪಾಯಿ ಅನುದಾನಗಳು ತಗೊಂಬಂದು ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಅವರು ಆ ಕ್ಷೇತ್ರದಲ್ಲಿ ಮಾಡಿದಂಥ ಕೆಲಸ ಮತ್ತು ಪಾರ್ಟಿಯಲ್ಲಿ ಎಲ್ಲ ಒಟ್ಟಾಗಿ ಕೆಲಸ ಮಾಡಿದಂಥದ್ದು ಹೊಂದಾಣಿಕೆ ಯೋಗೇಶ್ವರವರು ಡಿ ಕೆ ಸುರೇಶ್ ಅವರು ಡಿ ಕೆ ಶಿವಕುಮಾರ್ ಅವರು ಮತ್ತು ರಘುನಂದನ್ ರಾಮಣ್ಣ ಅವರು ಸ್ಥಳೀಯ ನಾಯಕರು ಇವರೆಲ್ಲ ಸೇರಿಕೊಂಡು ಹೊಂದಾಣಿಕೆ ಮಾಡ್ಕೊಂಡು ರಾಜಕಾರಣ ಮಾಡಿದ್ದು ಸಹ ಇವತ್ತು ಲೀಡ್ ಅಷ್ಟು ಬರೋದಕ್ಕೆ ಸಾಧ್ಯ ಆಯಿತು ಮತ್ತು ನಮಗೆ ವಿಶ್ವಾಸ ಆಯಿತು ನಮ್ಮದು 30,000ವರೆಗೂ ಟಚ್ ಆಗ್ತೀವಿ ಅಂತ ವಾಟ್ ಎವರ್ ಇಟ್ ಮೇ ಬಿ ನೆನ್ನೆನೂ ನನಗೆ ಯೋಗೇಶ್ವರ್ ಅವರು ಭೇಟಿಯಾಗಿ ಹೊರಗಿನವ್ರು ನಿಮ್ಮ ವಿಶ್ವಾಸ ಅದು ಬಟ್ ಕಾರ್ಯಕರ್ತ ನಾನು ಪ್ರಶಾಂತ್ ಮಾತಾಡ್ತಾ ಇದ್ವಿ ಮಿನಿಮಮ್ 22,000ದಲ್ಲಿ ಗೆಲ್ತೀವಿ ಅಪ್ ಟು 26,000 ತನಕ ಗೆಲ್ಲಬಹುದು ಅಂತ ಮತದಾನ ಮುಗಿದ ರಾತ್ರಿ ಕಾರ್ಯಕರ್ತರೊಬ್ಬರು ನನಗೂ ಪ್ರಶಾಂತ್ಗೂ ಮಾತನಾಡಿ ನಾವು ಅದನ್ನ ಚರ್ಚೆ ಮಾಡ್ತಾ ಅದ್ರ ಜೊತೆಗೆ ಇದ್ದೀವಿ ಬೂತ್ ವೈಸ್ ಲೆಕ್ಕಾಚಾರಗಳು ಎಷ್ಟು ಅಕ್ಯುರೇಟ್ ಆಗಿರುತ್ತೆ ಇಲ್ಲ ಇನ್ನೊಂದು ಆ್ಯಡ್ ಮಾಡ್ಬಿಡ್ತೀನಿ ನಿಮಗೆ ನೀವು ಚುನಾವಣಾ ಪೂರ್ವದಲ್ಲಿ ಆ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿರಿ ನೀವು ಕಾಂಗ್ರೆಸ್ಗೆ ಅದು ಕ್ಷೇತ್ರ ಅನುಕೂಲ ಆಗುತ್ತೆ ಅನ್ನೋ ಮಾತು ನೀವು ಹೇಳಿದ್ರಿ ಅದು ಪಲ್ಸ್ ಅದು ಇಟ್ ವಾಸ್ ವಿಸಿಬಲ್ ನಮಗೆ ಕನ್ಫ್ಯೂಸ್ ಆಗಿದ್ದು ಯೋಗೇಶ್ವರ್ ಅವರು ಮಾತಾಡಿದ್ದೆ ಕನ್ಫ್ಯೂಸ್ ಆಗ್ಬಿಡ್ತು ಆಮೇಲೆ ಇಲ್ಲ ಅದು ಬೇರೆ ಬೇರೆ ಕ್ಲಿಯರ್ ಆಗಿದೆಯಲ್ಲ ಇದು ಯಾಕೆ ಯೋಗೇಶ್ವರ್ ಮತದಾನ ಮುಗಿದ ಮಾರನೇ ದಿವಸ ಹಿಂಗೆ ಮಾತಾಡ್ಬಿಟ್ರು ಅಂತ ಇಲ್ಲ ಅದು ಆಕ್ಚುಲಿ ಏನಂದ್ರೆ ಬೆಟ್ಟಿಂಗ್ಗಳು ಸ್ಟಾರ್ಟ್ ಆಗಿತ್ತು ಎಲ್ಲೋ ಒಂದು ಕಡೆ ಬೆಟ್ಟಿಂಗ್ ಅಲ್ಲಿ ಎಕರೆಗಟ್ಟಲೆ ಜಾಗ ಮನೆ ಮಠ ಎಲ್ಲ ಕಟ್ಕೊಳ್ತಾರಲ್ಲ ಆ ರೂಟಲ್ಲಿ ಹೋಗ್ಬಿಟ್ಟು ಮಾಡಿದಾರೆ ಅನ್ನೋದು ಮಾತಿದೆ ಮತ್ತೆ ಇನ್ನು ಹೊರಗಡೆಯಲ್ಲಿ ಆ ಮಾತು ನಡೀತಾ ಮತ್ತೆ ನಿಮ್ಮ ಪ್ರಶಾಂತ್ ಅವ್ರು ಹೇಳೋದಕ್ಕೆ ಪೂರಕವಾಗಿ ಯೋಗೇಶ್ವರನ ಹೊರತುಪಡಿಸಿ ಬೇರೆ ಸಂದರ್ಭದಲ್ಲಿ ಚುನಾವಣೆ ಬಿ ಜೆ ಪಿ ನಿಂತಾಗ ಅವರು 2,000 ಮೇಲೆ ಓಟೆ ತಗೊಂಡಿಲ್ಲ ಆ ಕ್ಷೇತ್ರದಲ್ಲಿ 1,500, 2,000 ಅಷ್ಟೇ ಅವ್ರದ್ದು ಯೋಗೇಶ್ವರು ಅವರು ಒಂದು ಸ್ವಂತ ಶಕ್ತಿ ಇತ್ತು ಆ ಶಕ್ತಿಗೆ ಕಾಂಗ್ರೆಸ್ ಪಕ್ಷದ ಶಕ್ತಿ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರು ಇವರೆಲ್ಲ ಕೈ ಜೋಡಿಸಿದ್ರಿಂದ ಶಕ್ತಿ ಯುಕ್ತಿ ಸಂಪನ್ಮೂಲ ಎಲ್ಲ ಸೇರ್ಕೊಂಡು ಒಂದು ಆಗಿದೆ ಅದರ ಬಗ್ಗೆ ಎಸ್ ಉಮೇಶ್ ಶೆಟ್ಟಿ ಅವರು ಧನ್ಯವಾದ ರವಿಚಂದ್ರ ಸರ್ ಧನ್ಯವಾದ ಎಸ್ ತಾವು ನಮ್ಮ ಸ್ನೇಹಿತರು ಹೇಳಿದ್ರು ಮಂಡ್ಯದಲ್ಲಿ ಪುಟ್ಟರಾಜ್ ಅವ್ರಿಗೆ ನೇಮ್ ಡಿಕ್ಲೇರ್ ಮಾಡಿ ಆಮೇಲೆ ಕೊನೆಗಳಿಗೆ ಅವರೇ ನಿಂತ್ಕೊಂಡ್ರು ಚನ್ನಪಟ್ಟಣ ಜನಕ್ಕೆ ಬೈದು ಡಿಕ್ಲೇರ್ ಮಾಡಿದ್ದಾರೆ ಅನ್ನಲಿಲ್ಲ ಅವರು ಚನ್ನಪಟ್ಟಣ ಜನಕ್ಕೆ ಬೈದು ಕಳಿಸಿದ್ರು ಅಂದರೆ ಖಂಡಿತ ಇವೆಲ್ಲ ಸುಳ್ಳು ಸತ್ಯಕ್ಕೆ ದೂರವಾದ ವಿಷಯ ಪುಟ್ಟರಾಜ್ ಇವರು ನಮ್ಮ ಪಕ್ಷದಲ್ಲಿ ನೋಡಿದರೆ ಸಾಮಾನ್ಯ ಕಾರ್ಯಕರ್ತರುಗಳು ಕುಮಾರಸ್ವಾಮಿ ಅವ್ರು ಬೇಕು ಅಂತ ಇಲ್ಲೂ ಕೂಡ ಚನ್ನಪಟ್ಟಣದಲ್ಲಿ ಕೊನೆ ಹಂತದವರೆಗೂ ಜಯಮುತ್ತು ಟಿಕೆಟ್ ಕೊಡಬೇಕು ಅಂತಲೇ ನಾವು ಹೋರಾಟ ಮಾಡ್ತಾ ಇದ್ರು ಕಾರ್ಯಕರ್ತರುಗಳು JP ಭವನ್ಗೆ ಬಂದು ನಿಖಿಲ್ ಕುಮಾರಸ್ವಾಮಿ ಅವರು ನಿಲ್ಲಬೇಕು ಅಂತ ಬಹಳ ಕೊಟ್ಟು ಚುನಾವಣೆ ಸೋತಿದ್ರು ನಿಮಗೊಂದು ಫೇಸ್ ಸೇವಿಂಗ್ ಖಂಡಿತ ಮತ್ತೆ ಇವತ್ತು ರಿಯಲೈಸ್ ಆಗಿರುತ್ತೆ ಕಾರ್ಯಕರ್ತರು ಹೇಳಿದ್ದನ್ನೆಲ್ಲ ಆದರೆ ಅವತ್ತು ಕಾರ್ಯಕರ್ತರು ಒತ್ತಡ ನಾವೇನು ನಿಲ್ಲಿಸಬೇಕು ಯಾವಾಗಲೇ ಒಬ್ಬ ಲೀಡರ್ ಮಗನ ಬಯಸೋದು ಸಾಮಾನ್ಯ ಮಂಡ್ಯದಲ್ಲೂ ಅಷ್ಟೇ ಪುಟ್ಟರಾಜು ಅವ್ರಿಗೆ ಕೊಡಬೇಕು ಅಂತಲೇ ಅವ್ರು ತೀರ್ಮಾನ ತಗೊಂಡಿದ್ದು ಬಹಳ ಒತ್ತಡ ಬಂದು ಅಲ್ಲಿ ಕಾರ್ಯಕರ್ತರು ಮೀಟಿಂಗ್ ನಡೀತಾ ಇರೋ ಟೈಮ್ನಲ್ಲಿ ಪುಟ್ಟರಾಜು ಅವ್ರ ಎದುರುಗಡೆನೆ
ಇಲ್ಲ ಕುಮಾರಣ್ಣವರೇ ನಿಲ್ಲಬೇಕು ಅಂದ್ರೆ ಆಮೇಲೆ NDA ಒಂದ್ಸಲ ನೋಡಿ ಆ ಕಾರ್ಯಕರ್ತರು ಯಾರ್ಯಾರಿದ್ದಾರೆ ಒಂದ್ಸಲ ಚೆಕ್ ಮಾಡಿ ಒಂದ್ಸಲ. ಅಲ್ಲ ನಾನು ಆ ಕಾರ್ಯಕರ್ತರು ಹುಡುಕ್ತಾ ಇರ್ತೀನಿ. NDA ಎಲ್ಲ ಅಪ್ಪಂದಿರ ಮಕ್ಕಳಿಗೂ ಟಿಕೆಟ್ ಕೊಡಬೇಕು ಅಂತ ಯಾವ ಕಾರ್ಯಕರ್ತರು ಹೇಳ್ತಾರೆ ಅನ್ನೋದು ನಾನು ಒಂದ್ ಸ್ವಲ್ಪ ಅಭ್ಯರ್ಥಿ ಆಗಬೇಕು, ಅದಕ್ಕೆ ಒಂದ್ಸಲ ಚೆಕ್ ಮಾಡಿ ಇನ್ನೊಂದ್ಸಲ ಬೇಕಿದ್ರೆ ವಿಡಿಯೋ ಇದಾವೆ ಕೊಡ್ತೀವಿ ನಾವು. NDA ಅಭ್ಯರ್ಥಿ ಆಗಬೇಕು ಅನ್ನೋ ಸೆಂಟ್ರಲ್ ಇಂದನೂ ಒತ್ತಡ ಇತ್ತು. ಆ ಎಲ್ಲ ಕಾರಣಗಳಿಂದ ಅವರು ಚುನಾವಣೆ ನಿಂತು ಬಹುಮತ ತಗೊಂಡ್ರೆ ಏನು ಇದನ್ನು ಗೆದ್ದು ಬೀಗಬೇಕಾಗಿಲ್ಲ ಕಾಂಗ್ರೆಸ್. ಯಾಕೆ 2020 ಮೊನ್ನೆ MP ಚುನಾವಣೆಯಲ್ಲಿ ನಾವು ಯಾವ ರೀತಿ ಓಟ್ ತಗೊಂಡಿದ್ದೀವಿ? ಅವತ್ತು DK ಶಿವಕುಮಾರ್ ಶಕ್ತಿ ಎಲ್ಲಿತ್ತು? ಇವತ್ತು ಚೇಂಜ್ ಆಗಿದೆ. 3 ರೌಂಡ್ ಆಗಿದಾವ್ರಿ. ಮೊದಲನೇ ರೌಂಡ್ DK ಶಿವಕುಮಾರ್ ಗೆದ್ದಿದ್ರಿ, 2ನೇ ರೌಂಡ್ ನೀವು ಗೆದ್ದಿದ್ರಿ, 3ನೇ ರೌಂಡ್ ಮತ್ತೆ DK ಶಿವಕುಮಾರ್ ಗೆದ್ದಿದ್ದಾರೆ. 4ನೇ ರೌಂಡ್ ನಾವೇ ಗೆಲ್ತೀವಿ. ನೋಡೋಣ. ಥ್ಯಾಂಕ್ ಯು ಸೋ ಮಚ್ ರವಿಚಂದ್ರ ಉಮೇಶ್ ಶೆಟ್ಟಿ ಅವರೇ. ಬಿಜೆಪಿ ಮತ್ತು JDS ನಿಂದ ಬೇರೆ ವಕ್ತಾರರುಗಳ ಜಾಯ್ನ್ ಆಗ್ತಾರೆ. ಒಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.